ಗುಜರಾತ್ನಲ್ಲಿ ಪ್ರಯಾಣಿಕರಿದ್ದಂತಹ ವಿಮಾನ ಪತನಗೊಂಡಿರುವುದು. ವಿಮಾನ ಅಪಘಾತ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ವಿಮಾನದಲ್ಲಿ 242 ಮಂದಿ ಇದ್ರು ಅನ್ನೋದರ ಬಗ್ಗೆ ಏರ್ಪೋರ್ಟ್ ಸಿಬ್ಬಂದಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಗುಜರಾತ್ನಲ್ಲಿ ನಡೆದಂತಹ ಈ ದುರಂತ ವಿಚಾರವಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಪಘಾತದ ಕುರಿತಾಗಿ ಅಪ್ಡೇಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಪ್ರಧಾನಿ ಕಚೇರಿಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದೆ. ಎಷ್ಟು ಮಂದಿ ಪ್ರಯಾಣಿಕರಿದ್ರು, ಹೇಗಾಯ್ತು ಈ ಇನ್ಸಿಡೆಂಟ್, ಇದೆಲ್ಲದರ ವಿವರಗಳು ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಹೇಗೆ ನಡೆಸಿಕೊಂಡಿದ್ದೀರಿ ಅನ್ನೋದರ ಕುರಿತಾಗಿಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ. ಸಾವು ನೋವಿನ ಬಗ್ಗೆ ಅಪ್ಡೇಟ್ಸ್ ಲಭ್ಯವಾಗ್ತಿಲ್ಲ, ಬಟ್ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ರೆ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರೆ ದೊಡ್ಡ ಮಟ್ಟಿಗೆ ಹಾನಿ ಆಗಿರೋದನ್ನ ಅನುಮಾನಿಸೋ ಹಾಗಿಲ್ಲ. ದಟ್ಟ ಹೊಗೆ ಆವರಿಸಿರುವಂತಹ ವಿಜುವಲ್ಸ್ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಮರಕ್ಕೆ ಬಡಿದು ಆ ನಂತರದಲ್ಲಿ ನೆಲಕ್ಕೆ ಅಪ್ಪಳಿಸಿದೆ ಅಂತ, ಬಟ್ ಅದಕ್ಕೂ ಮೊದಲೇದಾಗಿ ಅದು ಏನು ತಾಂತ್ರಿಕ ದೋಷದಿಂದಾಗಿ ನೆಲಕ್ಕೆ ಬಿದ್ದಿರುವಂತೆ ಕಾಣಿಸ್ತಾ ಇದೆ ಅಲ್ವಾ? ದಿವ್ಯಾ, ನೋಡಿ, ಇಲ್ಲಿ ತಾಂತ್ರಿಕ ದೋಷ ಹೇಗೆ ಕಂಡು ಬಂತು ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಟೇಕ್ ಆಫ್ ಆಗಿ ಕೆಲವೇ 2ರಿಂದ 3 ನಿಮಿಷ ಆಗಿತ್ತು ಅನ್ನುವಂಥ ಮಾಹಿತಿಗಳು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇದ್ದಾವೆ. ಮುಖ್ಯವಾಗಿ ನೋಡಿ, ಯಾವುದೇ ಒಂದು ಫ್ಲೈಟ್, ಅದರಲ್ಲೂ ಕೂಡ ವಿಶೇಷವಾಗಿ ಇಂಟರ್ನ್ಯಾಷನಲ್ ಫ್ಲೈಟ್ ಟೇಕ್ ಆಫ್ ಆಗಬೇಕು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲಾ ರೀತಿಯಾದಂತಹ ಪರೀಕ್ಷೆಗಳನ್ನ ಮಾಡಿ ಅದಾದ ಬಳಿಕ ಅದನ್ನ ಟೇಕ್ ಆಫ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗಬೇಕಾಗತ್ತೆ. ಸೊ ಈ ಎಲ್ಲಾ ಅಂಶಗಳನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಈ ಫ್ಲೈಟ್ ಕ್ರಾಶ್ ಆಗಿರುವಂತ ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸ್ತಾ ಇರುವಂತದ್ದು. ಯಾವ ರೀತಿಯಾದಂತಹ ಟೆಕ್ನಿಕಲ್ ಸಮಸ್ಯೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಈಗ ಬೇರೆ ಯಾವುದೇ ರೀಸನ್ಗಳು ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ ಹವಾಮಾನ ವೈಪರೀತ್ಯ, ಆ ರೀತಿಯಾದಂತಹ ಕಾರಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ವಿಮಾನದಲ್ಲೇ ಏನಾದರೂ ಸಮಸ್ಯೆಗಳು ಕಂಡು ಬಂದಿರಬಹುದು ಅನ್ನುವಂತ ಅಂದಾಜನ್ನ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಆದ್ರೆ ತಾಂತ್ರಿಕ ದೋಷ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ನಿರ್ದಿಷ್ಟವಾಗಿ ಗೊತ್ತಾಗಿಲ್ಲ. ಫ್ಲೈಟ್ ಟೇಕ್ ಆಫ್ ಆಗಿ 2ರಿಂದ 3 ನಿಮಿಷಕ್ಕೆ ಅದು ಮೊದಲಿಗೆ ಕೆಳಗಡೆ ಬರಲಿಕ್ಕೆ ಶುರುವಾಗುತ್ತೆ. ಅದಾದ ಬಳಿಕ ಅದು ಮರಕ್ಕೆ ಕ್ರಾಶ್ ಆಗಿ ಅಲ್ಲಿಂದ ನೆಲಕ್ಕೆ ಅಪ್ಪಳಿಸಿದೆ ಅನ್ನುವಂತ ಮಾಹಿತಿಯನ್ನ ಸ್ಥಳೀಯರು ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ನಿರ್ದಿಷ್ಟವಾದಂತಹ ಮಾಹಿತಿಗಳು ಅಥವಾ ಈ ಒಂದು ಘಟನೆ ಹೇಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳಿಲ್ಲ. ಕೇವಲ ಸ್ಥಳೀಯ ಜನರು ಹೇಳಿರುವಂತಹ ಮಾಹಿತಿಗಳ ಆಧಾರದ ಮೇಲೆ ಈ ಘಟನೆ ಹೇಗಾಯ್ತು ಅನ್ನುವಂಥದ್ದನ್ನ ಈಗ ಅಂದಾಜು ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಸ್ಥಳೀಯ ಜನರು ಹೇಳ್ತಾ ಇರುವಂತದ್ದು, ಫ್ಲೈಟ್ ಏಕಾಏಕಿ ಕೆಳಗಡೆ ಬಂತು, ಅದಾದ ಬಳಿಕ ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗಡೆ ಬಿತ್ತು, ಮತ್ತೆ ಜನವಸತಿ ಪ್ರದೇಶದಲ್ಲಿ ಈ ಒಂದು ಕ್ರಾಶ್ ಆಗಿರುವಂತದ್ದು ಅನ್ನುವಂತ ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾದಂತಹ ಟೆಕ್ನಿಕಲ್ ಸಮಸ್ಯೆ ಹೇಗಾಯ್ತು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುವಂತ ಸಾಧ್ಯತೆಗಳಿದಾವೆ. ಈಗ ಆತಂಕ ಏನು ಅಂದ್ರೆ 242 ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿದ್ರು. ಸೊ ಈ ಇಡೀ ವಿಮಾನ ಕ್ರಾಶ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಮಾನದಲ್ಲಿದ್ದಂತ ಜನರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಈಗ 7 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇನ್ನು ಹೆಚ್ಚಿನ ವಾಹನಗಳನ್ನ ಸ್ಥಳಕ್ಕೆ ದೌಡಾಯಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಬೆಂಕಿಯನ್ನ ನಂದಿಸಿದ ಬಳಿಕ ವಿಮಾನದಲ್ಲಿರುವಂತಹ ಪ್ರಯಾಣಿಕರನ್ನ ರಕ್ಷಿಸುವಂತ ಕೆಲಸಗಳು ಕೂಡ ಮುಂದಿನ ಹಂತದಲ್ಲಿ ಆಗುವಂತ ಸಾಧ್ಯತೆಗಳಿದಾವೆ. ಬಹಳ ದೊಡ್ಡ ಸಾವು ನೋವುಗಳು ಇಲ್ಲಿ ಸಂಭವಿಸುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ದಿವ್ಯಾ.